Transgender people came to me and they were like, ಟಚ್ ಮಾಡ್ಕೊಂಡೆ ಮೇಕಪ್ ಫುಲ್ ಬೆವರಿಗೆ ಹೋಗ್ಬಿಟ್ಟು ತರ್ಬೇಕಲ್ಲ ಸಮ್ ಟೈಮ್ಸ್ ಅವ್ರಿಗೆ ವಿಯರ್ಡ್ ಆಗಿ ಮಾಡ್ತಾರ ನೋಡಿದೇನೆ ಭಾಳ ಕಡೆ. ಸೊ ಐ ಡೋಂಟ್ ಲೈಕ್ ಇಟ್. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಜಸ್ಟ್ ನಾನು ಹೇರ್ ಬ್ರಷ್ ಮಾಡ್ಕೊಂಡೆ, ನಾನು ಹೆಣ್ಕೊಂಡಿದ್ದೆ ಕೂದಲ ಆ್ಯಂಡ್ ನನ್ನ ಬೆಡ್ಡೆಲ್ಲ ಕರೆಕ್ಟ್ ಮಾಡಿದೆ, ನಾನು ಹಾಸಿಗೆ ಎಲ್ಲ ಮಡ್ಚಿಟ್ಟೆ. ಜಲ್ದಿ ರೆಡಿ ಆಗ್ಬೇಕು, ನಾನು ಹೊರಗಡೆ ಹೋಗತ್ತೇನೆ. ಸೊ ನಂಗೆ ಈಗ ಬರೀ 1 hour ಅಷ್ಟೇ ಐತಿ ಆ್ಯಂಡ್ ಗೆಟ್ ರೆಡಿ ವಿತ್ ಮೀ, ವಿಡಿಯೋ ಶೂಟ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು ಆ್ಯಂಡ್ ರೆಡಿ ಆಗ್ಬೇಕು ಆ್ಯಂಡ್ ನಾನು ಹೇರ್ ವಾಶ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ನಾನು ಜಲ್ದಿ ರೆಡಿ ಆಗ್ತೇನೆ. ಫುಲ್ ವಿಡಿಯೋ ನೋಡ್ರಿ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಇವತ್ತು ನಾನು ಎಲ್ಲಿ ಹೋಗತ್ತೀನಿ, ಏನು ಮಾಡತ್ತೀನಿ ಅದನ್ನು ನೋಡಲಿಕ್ಕೆ ಫುಲ್ ವಿಡಿಯೋ ವಾಚ್ ಮಾಡಿರಿ. ಆ್ಯಂಡ್ ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ಪಿಂಕ್ ಕಲರ್ ಶಾರ್ಟ್ ಸಿಕ್ಕೈತಿ, ಅದನ್ನ ಹಾಕೊಂಡೆ. ನಂಗೆ ಭಾಳ ಶೆಕೆ ಹೊಡಾತದ. ನಂಗೆ ನಾ ಈಗ ಸ್ನಾನ ಮಾಡಕ್ಕೆ ಹೋಗ್ತೀನಿ. ನಾ ಹೇರ್ ವಾಶ್ ಮಾಡ್ಕೊಂಡೆ. ಔಟ್ಫಿಟ್ ನಾ ತೋರಿಸ್ತೇನೆ ನಿಮಗೆ ಲಾಸ್ಟಿಗೆ, ಏನು ರೆಡಿ ಆಗಿನ ತೋರಿಸ್ತೀನಿ ಅದು ಹಾಕೊಂಡಿದ್ದೇನೆ ಅಂತ ಹೇಳಿ. ಆ್ಯಂಡ್ ಈಗ ಮೇಕಪ್ ಮಾಡ್ಕೋತೇನೆ ನಾನು. ಹೇರ್ ವಾಶ್ ಅಂತ ಆತ. ಲೆಟ್ಸ್ ಟು ದ ಮೇಕಪ್. ರೆಡಿ ಆಗತ್ತೆ ನಾನು. ಸುಮ್ಮೀರ್ ನೀನು. ಮೇಕಪ್ ಆಗೈತಿ. ಇವತ್ತು ನಾನು ಔಟ್ಫಿಟ್ ಹೆಂಗೆ ಸ್ಟೈಲ್ ಮಾಡೇನ ಅಂತ ಹೇಳಿ ಕಮೆಂಟ್ ಮಾಡಿರಿ. ಕರ್ಲ್ಸ್ ಆದ ಫೈನಲಿ ಹೇರ್ಸ್ ಮತ್ತು ಇನ್ನೊಂದ್ಸತಿ ಕೂದ ಹಸಿ ಮಾಡ್ಕೊಂಡು ಮತ್ತು ಕರ್ಲ್ ಮಾಡಿ ಇಷ್ಟೆಲ್ಲ ಆತ. ನಾ ಮತ್ತು ಯಾವ ಆಕ್ಸೆಸರೀಸ್ ವೇರ್ ಮಾಡಿಲ್ಲ, ಬಿಕಾಸ್ ಬ್ಯಾಂಗಲ್ ಹಾಕೊಂಡಿದ್ದೇನೆ ಜಾಸ್ತಿ ಆ್ಯಂಡ್ ರಿಂಗ್ ಮತ್ತು ಬ್ರಾಸ್ಲೆಟ್. ಸೊ ಇಷ್ಟ ಸಿಂಪಲ್ ಮಸ್ತ್ ಕಾಣತ್ತದ, ಅದ್ರ ಸಲುವಾಗಿ ದಿಸ್ ಇಸ್ ದ ಔಟ್ಫಿಟ್. ಸೊ ಗೈಸ್, ಚಂದ ಕಾಣತ್ತೈತೆ ಔಟ್ಫಿಟ್ ಸಿಂಪಲ್ ಆಗಿ. ಅದ್ರ ಸಂಬಂಧ ನಾ ಬ್ಯಾಂಗಲ್ಸ್ ಆ್ಯಡ್ ಆನ್ ಮಾಡೀನಿ. ಆ್ಯಂಡ್ ಅಲ್ಲಿ ಏನೋ ಸ್ವಲ್ಪ ಬಿಸಿಲು ಬಂತಂದ್ರೆ, ಬಿಸಿಲು ಬರೋದೆಲ್ಲ ಪಕ್ಕ ಬಿಸಿಲು ಐತಿ ಹೊರಗೆ. ಭಾಳ ಕೆಟ್ಟ ಐತಿ ಬಿಸಿಲು. ವೇಲ್ ತೊಗೊಂಡಿದ್ದೀನಿ. ಇನ್ ಕೇಸ್ ನಾ ಬಿಸಿಲಾಗ ಅಡ್ಡಾಡೋದು ಅವಾಗ ನಾನು ಇದನ್ನು ಹಾಕೊಂಡು ಬಿಡ್ತೇನೆ. ಹಿಂಗೆ ಕಮೆಂಟ್ ಮಾಡಿರಿ ಇದು ಔಟ್ಫಿಟ್ ಇವತ್ತು ಹೆಂಗೆ ಸ್ಟೈಲ್ ಮಾಡೀನಿ, ಹೆಂಗೆ ಅನ್ಸೈತೆ ಅಂತ ಹೇಳಿ. ನಾ ಇನ್ನೋದ್ರೂ ನಾಷ್ಟ ಮಾಡಿಲಾಗುತ್ತೆ. ಬೆಳಿಗ್ಗೆ ಎದ್ದು ಕೂಡಲೇ ಜಲ್ದಿ ಎದ್ದು ಸ್ನಾನ ಮಾಡಿ ತಲೆ ತೊಳ್ಕೊಂಡು ರೆಡಿ ಆಗಿ ನಂದು ರೀಲ್ ವಿಡಿಯೋ ಶೂಟ್ ಮಾಡಿ ನನ್ನ ತಂಗಿಗೆ ನಾ ಮೇಕಪ್ ಮಾಡ್ಬೇಕಂತ ಅಕ್ಕಿಗೆ ಮಾಡತ್ತೇನೆ. ಸರಿ, ಆ್ಯಂಡ್ ನನ್ನ ಬ್ಲಾಗ್ಸ್ ಎಲ್ಲ ಶೇರ್ ಮಾಡಿರಿ ನಿಮ್ದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ. ನಾಷ್ಟ ಮಾಡಕ್ಕೆ ಬಂದ ಆಗಾಗಲೇ 12:30 ಆಗಿ ಬಂದೈತೆ. ಪಡ್ ಮಾಡತ್ತ ನಾಷ್ಟ. ನಾ ಇದು ಹಿಟ್ಟು ಹಾಕೊಳತೀನಿ. ಇದ್ರಾಗ ವೆಜಿಟೇಬಲ್ಸ್ ಹಾಕಿದ್ದಾರೆ, ಇದ್ರ ಸಂಬಂಧ ಇಷ್ಟ ಆಕೈತೆ ನನಗೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಕುಕಿಂಗ್ ಗೈಸ್. ನನ್ನ ಹೇರ್ ಸ್ಟೈಲ್ ಮಾಡಂಗೆ ಸ್ವಲ್ಪ ಲೈಕ್ ಶೆಕೆ ಆಕೈತೆ ಅಂಥೇಳಿ ಫೋನ್ ಹೊಡ್ರೆ ಇಟ್ಕೊಂಡೇನಿ. ಆ್ಯಂಡ್ ಇದ್ದ ದುಪಟ್ಟ ನಾನು ಸ್ವಲ್ಪ ಟಚ್ ಮಾಡ್ಕೊಂಡೆ. ಮೇಕಪ್ ಫುಲ್ ಬೆವರಿಗೆ ಹೋಗ್ಬಿಟ್ಟು ತರಬೇಕಲ್ಲ, ನಾ ಅಡುಗೆ ಮಾಡಿದ್ದೇನೋ ಅಷ್ಟಿಗೆ. ಸೊ ವಿ ಆರ್ ಗೋಯಿಂಗ್ ಫ್ರಮ್ ದ ಕಾರ್. ಇಲ್ಲಲ್ಲೇ ಒಂದು ಕಡೆ ಬಂದೆ ನಾವು. ಪಾರ್ಕಿಂಗ್ ಫುಲ್ ಹಳೆಯದೈತಿದೆ. ನೋಡ್ಬೇಕೇನೋ ಡ್ರೆಸ್ ತೊಗೊಳಾಗಲ್ಲ ಅಂತೀವ್ರ ನನ್ನ ಕಸಿನ್ಸ್. ಸೊ ದೆನ್ ಲೆಟ್ಸ್ ಗೋ.
ಸ್ವಲ್ಪ ಹೊಳ್ಳಿಲ್ಲ ಚಂದ ಕಾಣ್ತೈತೆ ನೋಡಿ ಫ್ರಾಕ್ ಚುಚ್ಚುಂಗಿಲ್ಲ ಹಿಂಗ ಅದ್ರ ಸಂಬಂಧ ಇದಾ ಇದ ಎಂತ ಬೇಕು ಅದೇನಾರು ಹೇಳ ಈಗ ಚಂದ ಐತಿ ನೋಡಿ ಇದ್ರ ಮ್ಯಾಲ ವೈಟ್ ನೋಡಕಿನ್ ಸೈಜ್ ನೀ ಅದನ್ನ ತೆಗೆದು ಹಾಕೊಂಡ್ರೆ ಚಂದ ಕಾಣುತ್ತೆ ನಾವು ಶಾಪಿಂಗ್ ಮಾಡಿದ್ವಿ ಇಷ್ಟದನ ಸೊ ಗೈಸ್ ನಾವು ಇಷ್ಟದನ ಶಾಪಿಂಗ್ ಮಾಡಿದ್ವಿ ಅವ್ರು ನಮ್ಮ ಕಸಿನ್ಸ್ ಇಂದಲ್ಲ ಆ್ಯಂಡ್ ಈಗ ಹೋಗಾತು ನಾವು ಬೇರೆ ಕಡೆ ಎಲ್ಲಿ ಹೋಗ್ತೇವಿ ನೋಡ್ರಿ ಫುಲ್ ವಿಡಿಯೋ ಸೊ ಲೆಟ್ಸ್ ಗೋ ಸಿ ಗೈಸ್ ಈಗ ಬಂದೇವಿ ಡಿಮಾರ್ಟಿಗೆ ಹುಬ್ಳಿ ಕಡೆ ಅಲ್ಲ ನಾವು ಡಿಮಾರ್ಟಿಗೆ ಬಂದಿದ್ವಿ ಹುಬ್ಳಿದ ಗ್ರೋಸರೀಸ್ ತೊಗೊಂಡ್ ಬರ್ಲಿಕ್ಕ ನಮ್ಮ ಕಸಿನ್ಸ್ ಎಲ್ಲ ಅವ್ರ ಔಟ್ಫಿಟ್ಸ್ ತೊಗೊಂಡ್ರೆ ಏನೋ ಬೇಕು ಔಟ್ಫಿಟ್ಸ್ ಎಲ್ಲ ತೊಗೊಂಡ್ರೆ ಈಗ ನಾವು ಇಲ್ಲಿ ಬಂದೇವಿ ಲೆಟ್ಸ್ ಡು ದ ಶಾಪಿಂಗ್ ಇದನ್ನ ಇಲ್ಲಿ ಇಟ್ಟಾರ ಮತ್ತು ಇಲ್ಲಿ ಡಸ್ಟ್ಬಿನ್ ಇಟ್ಟಾರ ವಾವ್ ಅದನ್ನ ಸ್ವಲ್ಪ ಕಡೆ ಸೈಡಿಗೆ ಸರಿಸಿದ್ರೆ ಚಲೋ ಆಗ್ತೈತೆ ಫೋಟೋ ತೊಗೊಳಕ್ ನಾವಿಲ್ಲಿ ನಿಯರ್ ಶಿಗಾ ರೋಡ್ ಕಡೆ ಐತದ ಟೆಂಪಲ್ ಸೊ ಇಲ್ಲಿ ಬಂದಿದ್ವಿ ನಾವು ನೋಡಕ್ ಟೆಂಪಲ್ ಹಿಂಗೈತದ ಲೈಕ್ ಭಾಳ ದೊಡ್ಡದೈತೆ ಹೊಸ ಟೆಂಪಲ್ ಆಗೈತೆ ಸ್ವಲ್ಪ ಹೊಸದ್ ಕಟ್ಸಾರ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಹೊಸದ್ ಐತದ ಆ್ಯಂಡ್ ತೋರಿಸ್ತೇನೆ ನಿಮ್ಗೆ ಎಷ್ಟು ಚಂದ ಐತೆ ಅಂತೇಳಿ ಭಾಳ ಚಂದ ಐತಿ ಗಿಡ ಎಲ್ಲ ಹಚ್ಚಿ ಮಸ್ತ್ ಮಾಡ ತೋರಿಸ್ತೇನೆ ನೋಡ್ರಿ ಆ್ಯಂಡ್ ಲೆಟ್ಸ್ ಗೋ ಆಗುರ್ದಿ ಬಾಯಲ್ಲ ಸೊ ಗಾಯ್ಸ್ ಇದು ಹಿಂಗೈತಿ ಹೋಗೋದು ಪ್ಲೇಸ್ ಎಷ್ಟು ಚಂದ ಡಿಸೈನ್ ಮಾಡಾರ ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್ ಸೊ ಇದು ಹಿಂಗೆ ಕಾಣತೈತಿ ನಾ ಈಗ ಒಳಗೆ ಹೋಗತ್ತೇನಿ ಸೊ ದಿಸ್ ಇಸ್ ದ ಟೆಂಪಲ್ ಗಾಯ್ಸ್ ನಾವ್ ಹೋಗತ್ತೆ ವಾಪಸ್ ಮನಿ ಇನ್ನೊಂದ್ ಗುಡಿ ಕರ್ಕೊಂಡ್ ಹೋಗ್ತಾರ ಮತ್ತ ಇದ್ ಮುಗೀತೀಗ ಕೈಯಲ್ಲ ಅದಕ್ಕ we came to another temple here ಗಾವಿತ್ರಿ ಟೆಂಪಲ್ ದ ನೇಮ್ ಇಸ್ ಗಾವಿತ್ರಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದು ಶಿಂಗಾ ರೋಡ್ ಕಡೆ ಇದು ನಿಯರ್ಲಿ ಲೈಕ್ ಎಸ್ ಈಗ ಇದೊಂದು ಗುಡಿಗೆ ಹೋಗ್ಬೇಕಂತ ಏನ ಎಷ್ಟು ಗುಡಿ ಅಡ್ಡಾಡ್ಸಲ್ ಗೊತ್ತಿಲ್ಲ ಹಂಗ ರಂಗೋಲಿ ವಾ
ಇಲ್ಲೇ ಆಕಳ ಮರಿ ಅದ ಕರು ಎಸ್ ಕ್ಯೂಟಿ. ಊರಿಂದ ನಮ್ಮ ಕಸಿನ್ಸ್ ಬಂದಿದ್ರು ಅವರಿಬ್ಬರು. ಸೂಟಿ ಐತಲ್ಲ, ಸಮ್ಮರ್ ವೆಕೇಷನ್ ಐತಿ ಅಂಥೇಳಿ ಬಂದಿದ್ರೆ ಶಾಪಿಂಗ್ ಮಾಡಿಸಿದ್ವಿ. ಮತ್ತು ಎರೇಸರ್ ತೋರ್ಸಾತಿದ್ಲಕ್ಕಿ ಭಾಳ ಮಸ್ತ್ ಇತ್ತದ ಎರೇಸರ್. ಆಮೇಲೆ ನಾವು ಮನೆ ಕಡೆ ಇನ್ನೊಂದು ಗುಡಿ ಇತ್ತು, ಇಲ್ಲಿ ಸುದ್ದಾರ ರೋಡ್ ಗುಡಿಗೆ ಬಂದಿದ್ವಿ. ನಾವು ಗುಡಿ ಎಲ್ಲ ತೋರ್ಸಾತಿದ್ವಿ ಆ್ಯಂಡ್ ಅವರಿಗೆಲ್ಲ ಸುತ್ತಾಡ್ಸಾತಿದ್ವಿ ನಮ್ಮ ಕಸಿನ್ಸಿಗೆ. ಆಮೇಲೆ ನಾವು ಮಧ್ಯಾಹ್ನ ಬಿಡೋದು ಲೇಟ್ ಬಿಟ್ಟಿದ್ವಿ, ಬ್ರೇಕ್ಫಾಸ್ಟು ಲೇಟ್ ಮಾಡಿದ್ವಿ. ಅದ್ರ ಸಂಬಂಧ ನಾವು ಅದಕ್ಕೆ ಮಧ್ಯಾಹ್ನ ಅಷ್ಟು ಹೊಟ್ಟೆ ಹಸ್ದಿಲ್ಲ. ಈಗ ಸಾಯಂಕಾಲ ಆಗಿತ್ತು ಸಿದ್ದಾರೋಡ್ ಗುಡಿಗೆ ಬರೋಷ್ಟಿಗೆ. ಅದಕ್ಕೆ ನಾವು ಗಿರ್ಮಿಟ್ ತಿನ್ನೋಣ ತಡಿ ಅಂಥೇಳಿ ತಿಂದಿದ್ವಿ. ಮಸ್ತ್ ಇತ್ತು ಗೊತ್ತದ. ನನ್ನ ಫೋನ್ದಾಗ ಚಾರ್ಜ್ ಭಾಳ ಕಡಿಮೆ ಇತ್ತು. ಈಗ ನಾ ಕಾರ್ದಾಗ ಹೋಗಿ ಚಾರ್ಜ್ ಇಡಬೇಕು. ಅದ್ರ ಸಂಬಂಧ ಜಲ್ದಿ ತಿಂದು ಹೋಗಾತಿದ್ದೆ ನಾನು. ಚಾ ಕೂಡ ನಾನು ಚಾರ್ಜ್ ಇಡೋಕ್ಕಂತೇಳಿ ನಡ್ಕೊಂಡು ಬರತ್ತಿದ್ದೆ ಕಾರಿನ ಕಡೆ. ಅಲ್ಲೇ ನಂಗೆ ಟ್ರಾನ್ಸ್ಜೆಂಡರ್ ಸಿಕ್ಕಿರೋ 3 ಮಂದಿ. ಆ್ಯಕ್ಚುಲಿ ಅವರ 3 ಮಂದಿ ಇದ್ರು. ಓಕೆ, ಅದ್ರಾಗ ಒಬ್ರು ಏನು ಹೇಳತ್ತಿದ್ರು, ನನ್ನ ಫ್ರೆಂಡು ನಿಮ್ಮ ಹಂಗೆ ತೆಳ್ಳಗಾಗೋದೈತಿ, ನಮ್ಮ ಫ್ರೆಂಡಿಗೆ ಹಿಂಗೆ ತೆಳ್ಳಗಾಗೋದೈತಿ ನೋಡ್ರಿ ಇವ್ರಿಗೆ ಅಂಥೇಳಿ. ನಾನು ನಂಗೆ ಏನು ಹೇಳ್ಬೇಕಂತ ಅರ್ಥ ಆಗತ್ತಿದ್ದಿಲ್ಲ. ನಾ ಅವ್ರಿಗೇನು ಹೇಳಿದೆ ಅಂದ್ರೆ, ಸೊಸೈಟಿ ಹಿಂಗೆ ಇರ್ಬೇಕಂಥೇಳಿ ಮಾಡಿದ್ದದಲ್ಲ, ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕಂಥೇಳಿ. ಇಫ್ ವಿ ಆರ್ ಹ್ಯಾಪಿ, ನಮಗೆ ನಾವು ಹೆಂಗದೀವಿ ಅಂತ ಇಷ್ಟ ಇದ್ರೆ ಸಾಕು, ನಮ್ದು ಹ್ಯಾಪಿನೆಸ್. ಮತ್ತು ನಾವು ಹೆಲ್ತಿಯಾಗಿದ್ವಿ, ನಮ್ಮದು ಬಾಡಿನ ನಾವು ಹೆಂಗಿದ್ರು ನಮ್ಗೆ ಇಷ್ಟ ಇದ್ರೆ ಮುಗೀತು. ಅದು ಹ್ಯಾಪಿ ಫೀಲಿಂಗ್ಸ್ ಗೊತ್ತಾ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿರ್ತೇವಲ್ಲ, ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಯಾರೋ ಒಂದು ಅಪ್ರಿಷಿಯೇಟ್ ಮಾಡಿದಾಗ ಭಾಳ ನಂಗೆ ಹ್ಯಾಪಿ ಅನ್ನಿಸ್ತೈತದ. ಯಾರೂ ಗೊತ್ತಿದ್ದವ್ರು ಮಾಡೋದಿಲ್ಲ, ಜಾಸ್ತಿ ಮಾಡೋದು ಯಾರು ಗೊತ್ತು, ಯಾರು ನಮ್ಗೆ ಸ್ಟ್ರೇಂಜರ್ಸ್ ಇರ್ತಾರೆ ಫಾಲೋವರ್ಸ್, ಅವರ ಭಾಳ ಸಪೋರ್ಟ್ ಮಾಡೋದು ಎಲ್ಲಕ್ಕಿಂತ. ನಾನು ಡಿಮಾರ್ಟ್ದಾಗ ಹೋಗಿದ್ದೆ, ನಾನು ಒಬ್ಬಳಿ ಡಿಮಾರ್ಟಿಗೆ ಹೋಗಿರ್ತಾನೆ ನಾನು ಜಾಸ್ತಿ. ಮನ್ಯಾಗ ಗ್ರೋಸರೀಸ್ ಅಲ್ಲೇ ತೊಗೊಂಡು ಬರ್ತಾರೆ. ಮತ್ತು ಅಲ್ಲಿ ಒಬ್ಬರು ನನ್ನ ಫಾಲೋವರ್ ನಂಗೆ ಮಾತಾಡ್ಸಿದ್ರು ಆ್ಯಂಡ್ ಶಿ ವಾಸ್ ಸೋ ಕ್ಯೂಟ್ ಬೈ ದ ವೇ. ಡಿಮಾರ್ಟ್ದಾಗಿದ್ದಕ್ಕೆ ಶಿ ಸೆಡ್ ಮೀ, I follow you in the Instagram. I said oh, thank you for following me. I said yeah, I felt so happy. ಇಷ್ಟೆಲ್ಲ ಆತು. ಆಮೇಲೆ ನಾವು ಶಿಗ್ಗಾಂವ್ ರೋಡ್ ಕಡೆ ಒಂದು ಯಾವುದೋ ಗೋಡೆ ಇತ್ತು, ಹೊಸದಾಗಿತ್ತು, ಮಸ್ತ್ ಆಗಿತ್ತು ಲಿಟ್ರಲಿ. ಕ್ಲೀನೆಸ್ ಮೇಂಟೈನ್ ಮಾಡಾರ, ಎವ್ರಿಥಿಂಗ್ ಈಸ್ ಸೋ ಪರ್ಫೆಕ್ಟ್. ಹಾಗೆ ಇರಬೇಕು ಕ್ಲೀನಾಗಿ. ಕೂಲಿಂಗ್ ಗ್ಲಾಸ್ ತೊಗೊಂಡಿದ್ದೆ ನೋಡಿ, ಎಲ್ಲಿಟ್ಟ ಗೊತ್ತಿಲ್ಲ, ಇಲ್ಲೇ ಮನೆಯಾಗ ಐತದೆ. ನನ್ನ ರ್ಯಾಪ್ ಸಾಂಗಿಂದ ಏನಾಗೋದು ಗೊತ್ತು, ನಾ ಸಮ್ ಸ್ಟಫ್ ತರ್ಸಾತೇನೆ ರಿಗಾರ್ಡಿಂಗ್ ಟು ರ್ಯಾಪ್. ಅದ್ರದ್ದೆಲ್ಲ ಥಿಂಗ್ಸ್ ನಾ ಹೇಳೋದಿಲ್ಲ ಏನಂತ ಹೇಳಿ ಪರ್ಫೆಕ್ಟ್ಲಿ. ಬಟ್ ಅದ್ರ ಮೇಲೆ ಒಂದು ಸಪ್ರೇಟ್ ಬ್ಲಾಗ್ ಮಾಡತ್ತೇನೆ ನಾನು. ಇನ್ನೊಂದು 2-3 ದಿನ ಅಷ್ಟು ಅದ್ರ ಮೇಲೆ ಸಪ್ರೇಟ್ ಬ್ಲಾಗ್ ಮಾಡಿಬಿಡಾತೇನೆ. ಎದ್ರ ಸಂಬಂಧ ಲೇಟ್ ಆತ, ಏನೇನು ಸ್ಟಫ್ ಥಿಂಗ್ಸ್ ತರ್ಸಾತೇನೆ ಅಂತ ಹೇಳಿ ಗೊತ್ತಾಗ್ತೈತೆ ನಿಮಗೂ. ಆ್ಯಂಡ್ ನಾನು ಭಾಳ ವೇಟ್ ಮಾಡಾತೀನಿ. ನನ್ನ ಸಾಂಗ್ ಮಾಡಿ ಲಿರಿಕ್ಸ್ ಬರ್ದು ಎಲ್ಲ ಆಗೈತಿ. ನಂದು ಬರೀ ರೆಕಾರ್ಡ್ ಮಾಡಿ ಶೂಟ್ ಮಾಡೋದು ಇದಷ್ಟು ಉಳ್ದೈತಿ ಬ್ರಾ. And I'm so frustrated because of that thing only. I'm making you guys to wait for my rap song. So I'm sorry for late upload. ಈಗ ಸ್ಟಫ್ ಥಿಂಗ್ಸ್ ತರಾತೆ ನೋಡ, ಅದು ತೊಗೊಂಡು ಬಂದ್ರೆ ನಂಗೆ ಈಸಿ ಆಗಿಬಿಡ್ತೈತಿ ವರ್ಕ್. ಓಕೆ, ಈಗ ನಾ ಜಲ್ದಿ ಮಾಡಿ ಬಿಡ್ಬೋದು. ಮತ್ತು ನಂಗೆ ನಾ ಫೋನ್ದಾಗ ರೆಕಾರ್ಡ್ ಮಾಡೆಲ್ಲ ಮಾಡಿಬಿಡ್ಬೋದು. ಬಟ್ ನನ್ನ ರ್ಯಾಪ್ ಸಾಂಗ್ದಾಗ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಇರಬೇಕಲ್ಲ. ಈಗ ಲಾಸ್ಟ್ ಟೈಮ್ ಏನು ಮಾಡ್ಯಾನೋ ಅದಕ್ಕಿಂತ ನಂಗೆ ನೆಕ್ಸ್ಟ್ ಸಾಂಗ್ ಇನ್ನೂ ಚಲೋ ಹಾಕೊಂತ ಹೋಗ್ಬೇಕು ಎಲ್ಲಾದ್ರಾಗು ಥಿಂಗ್ಸ್ದಾಗ. ಎವ್ರಿ ಸಿಂಗಲ್ ಸಾಂಗ್ನ ಚಲೋ ಆಗಬೇಕಲ್ಲ, ಅಪ್ಡೇಟ್ ಮಾಡತ್ತೇನೆ ಥಿಂಗ್ಸ್ ಎಲ್ಲ. ಸೊ ಇಟ್ ಟೇಕ್ಸ್ ಸಮ್ ಟೈಮ್. ನಮ್ಮ ಪಪ್ಪ ಎಲ್ಲ ಔಟ್ ಆಫ್ ಟೌನ್ದಾಗಿದ್ದಾರೆ. ಸೊ ಅವ್ರ ಸಂಬಂಧ ಕಾಯತಾನ ಅವ್ರು ಬರ್ಬೇಕಂತ ಹೇಳಿ. ಇಲ್ಲಾಂದ್ರೆ ಲಾಸ್ಟ್ ಮಂತಿಂದ ಅವರು ಬಿಸಿ, ನಾ ವೇಟ್ ಮಾಡತ್ತೇನಿಲ್ಲ, ಹಿಂಗೆ ಆಗತ್ತೈತದ. ಪಟ್ ಹೋಗಿ ತೊಗೊಂಡು ಬಂದು ರೆಕಾರ್ಡ್ ಮಾಡಿ ಎಲ್ಲ ಇದು ಮಾಡ್ತೀನಿ. ಸಪ್ರೇಟ್ ಅಂತ ಬಿಹೈಂಡ್ ದ ಸೀನ್ಸಿಂದ ಬ್ಲಾಗ್ ಮಾಡ್ತೇನೆ ನಾನು ರ್ಯಾಪ್ ಸಾಂಗಿಂದ. ಅದ್ರ ನಿಮ್ಗೆ ಗೊತ್ತಾಗ್ತದೆ ಏನೇನು ಮಾಡತ್ತಿದ್ದೆ ನಾನು, ಎದಕ್ಕೆ ಲೇಟ್ ಆದ, ಏನು ಸ್ಟಫ್ ಥಿಂಗ್ಸ್ ತರಾತಿದ್ದೆ ನಾನು. ಸ್ಟೋರಿ ಟೆಲ್ಲಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಸಮ್ಟೈಮ್ಸ್. ಈಗ ನಾ ಸಾಂಗ್ ಮಾಡತ್ತೆ ಅಂದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೇನೆ. ಅದ್ರಾಗ ಫುಲ್ ಎಡಿಟ್ ಮಾಡೋದು, ಬಿಹೈಂಡ್ ದ ಸೀನ್ಸ್ ಎಡಿಟ್ ಮಾಡೋದು, ಗೆಟ್ ರೆಡಿ ವಿತ್ ಮೀ ಫುಲ್ ಇದು ವಿಡಿಯೋ ಶೂಟ್ ಮಾಡೋದಲ್ಲ ಬ್ರೋ, ಅದು ಎಡಿಟ್ ಮಾಡೋದು ಭಾಳ ಹಿಡಿತೈತಿ ಟೈಮ್. ನಾನು ಒಂದು 5-6 ಸತಿ ನೋಡಿರ್ತೇನೆ ನಂದ ಬ್ಲಾಗ್. ನಾನು ಜಗ್ಸತೆ ನೋಡಿರ್ತೇನೆ ಏನು ಮಿಸ್ಟೇಕ್ ಆಗೈತೆ ನಾ ಹಂಗೆ ಅದ್ರ ಸಂಬಂಧ ಲೇಟ್ ಆಗಿರ್ತೈತಿ ಅನ್ಸುತ್ತೆ. ಆ್ಯಂಡ್ ನಾ ಇಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಇಷ್ಟು ಎಫರ್ಟ್ಸ್ ಆಗಿ ಮಾಡಿರ್ತೇವೆ ನೋಡ. ನನ್ನ ಫಾಲೋವರ್ಸ್ ಬಂದಂಗೆ ಮಾತಾಡ್ಸ್ದಾಗ ಹೊರಗಡೆ ಹೋದಾಗ ಭಾಳ ಹ್ಯಾಪಿ ಅನ್ನಿಸ್ತೈತೆ ಬ್ರೋ. ಎಷ್ಟೆಲ್ಲ ಮಾಡಿದ್ದಕ್ಕೂ ಯಾರ ಒಂದು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅಂತೇಳಿ.
ಐ ಫೀಲ್ ಸೊ ಹ್ಯಾಪಿ. ಥ್ಯಾಂಕ್ ಯು ಫಾರ್ ಟಾಕಿಂಗ್ ವಿತ್ ಮಿ ಗಾಯ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿರಿ ಗಾಯ್ಸ್. ಕಮೆಂಟ್ ಮಾಡಿರಿ ನಾನು ಅದು ಕುರ್ತಾ ಹೆಂಗೆ ಸ್ಟೈಲ್ ಮಾಡಿದೆ ಅಂತೇಳಿ. ನಾ ಭಾಳ ಲೈಕ್ ಅದು ದುಪ್ಪಟ್ಟ ಯೂಸ ಮಾಡಿಲ್ಲ, ತೊಗೊಂಡೋಗಿದ್ದೆ ಅದನ್ನು. ಬಿಸ್ಲಾಗ ಎಲ್ಲಿ ಹೋಗೇ ಇಲ್ಲ ನಾನು. ಅಲ್ಲಿಂದ ಬರೀ ಕಾರ್ದಾಗಿದ್ದೆ, ಹಿಂಗೆ ಬಂದೆ ನಾನು. ಮತ್ತು ಗುಡಿ ಹೋಗಿ ಯಾರೇ ಸಾಯಂಕಾಲ ಆಗಿತ್ತು, ಮತ್ತೇನು ಮಾಡಲಿ ಅಂತ ದುಪ್ಪಟ್ಟ ಹಿಡ್ಕೊಂಡ ಹಂಗಾಗಿತ್ತು. ಮತ್ತಿಲ್ಲ ಸಿದ್ದಾರ್ಥ ಕಡೆ ಗುಡಿ ಕಡೆ ಇದೇನು ಇದು ತಿಂದಿದ್ದಾನೆ ಗಿರ್ಮಿಟ್, ಮಸ್ತಾಗಿರ್ತವ. ಮತ್ತು ನನ್ನ ಫೋನ್ದಾಗ ಚಾರ್ಜ್ ಕಡಿಮೆ ಇದ್ರು, ಅದ್ರ ಸಂಬಂಧ ನಂಗೆ ಇದು ಮಾಡೋಕ್ಕಾಗಲ್ಲ, ಬ್ಲಾಗ್ ಏನಾದರೂ ಮಾಡ್ತಿದ್ದೆ. ಆ್ಯಂಡ್ ಅಲ್ಲಿ ಎಲ್ಲಿನ ಅವ್ರೇನು ಪ್ರಿಪೇರ್ ಮಾಡಾಕ್ತಿದ್ರು ನೋಡಿ, ಫುಡಲ್ಲಿ ಭಾಳಷ್ಟು ಮಂದಿ ನಿಂತಿದ್ರು, ಅದ್ರ ಸಂಬಂಧ ನಾನು ವಿಡಿಯೋ ಮಾಡೋಕೆ ಹೋಗಲಿಲ್ಲ. ಐ ವಾಸ್ ಥಿಂಕಿಂಗ್ ಟು ಮೇಕ್, ಬಟ್ ಭಾಳಷ್ಟು ಮೆನ್ಸ್ ಎಲ್ಲ ನಿಂತಿದ್ರು. ಬಿಕಾಸ್ ಆಫ್ ದ್ಯಾಟ್ ಥಿಂಗ್ ಐ ವಾಂಟೆಡ್ ಟು ಗೋ ದೇ. ಆ್ಯಂಡ್ ಏನಂದ್ರೆ ನಾ ಅಲ್ಲಿ ನನ್ನ ಫೋನ್ ಚಾರ್ಜ್ ಹಿಡಿದಿತ್ತು, ಅದ್ರ ಸಂಬಂಧ ಕಾರ್ಗಳು ಹೊಂಟಿದ್ದೆ. ಪಾರ್ಕಿಂಗ್ ಮಾಡಿದಲ್ಲಿ ಗಿರ್ಮಿಟ್ತಿದ್ದು ಹೋಗತ್ತಿದ್ದೆ ನಾನು. ಅಲ್ಲಿ ನಂಗೆ 3 ಮೆಂಬರ್ಸ್ ಟ್ರಾನ್ಸ್ಜೆಂಡರ್ ಬಂದು ನಂಗೆ ಮಾತಾಡ್ಸಿದ್ರೆ, they were so kind bro, they were so kind and they asked me some money and yeah I gave them. ನಾ ಹೊರಗೆ ಹೋದಾಗ ನನ್ನ ಪೇರೆಂಟ್ಸ್ ನನ್ನ ಫ್ಯಾಮಿಲಿ ಜೊತೆ ಹೋದಾಗ ಮನಿ ಕ್ಯಾರಿ ಮಾಡೋದಿಲ್ಲ, ಯಾಕಂದ್ರೆ ಅವ್ರು ಪೇ ಮಾಡ್ತಾರೆ. ಆ್ಯಂಡ್ ನಾ ಒಬ್ಬೇಕಿದ್ದಾಗ ಅಷ್ಟು ಕ್ಯಾರಿ ಮಾಡ್ತಿದ್ದೆ. ಸಮ್ಟೈಮ್ಸ್ ನಾ ಮಾಡಿರೋದಿಲ್ಲ. ಸಮ್ಟೈಮ್ಸು ನಮ್ಮ ಪಪ್ಪ ಫೋನ್ಪೇ ಮಾಡ್ತಾರೆ ಅಂತ ನಾನು ತೊಗೊಂಡು ಹೋಗಿರೋದಿಲ್ಲ ರೊಕ್ಕ, ಅವರ ಫೋನ್ಪೇ ಮಾಡ್ತಾರೆ ಅಂತ ಹೇಳಿ ನಾ ಅಷ್ಟು ರೊಕ್ಕ ಹಿಡ್ಕೊಂಡಿದ್ದಿಲ್ಲ. ಐ ಜಸ್ಟ್ ಗೇವ್ ದಮ್ ಹೌ ಮಚ್ ಐ ವಾಸ್ ಹ್ಯಾವಿಂಗ್ ಆ್ಯಂಡ್ ದೇ ವಾಸ್ ಸೋ ಕೈಂಡ್ ವಿತ್ ಮೀ. ಟ್ರಾನ್ಸ್ಜೆಂಡರ್ ಜೊತೆ ಲೈಕ್ ಸಮ್ ಪೀಪಲ್ ಟ್ರಾನ್ಸ್ಜೆಂಡರ್ ಅಂದ್ರೆ ಒಂದು ಟೈಪ್ ನೋಡ್ತಾರೆ, ಬಟ್ ಐ ಫೀಲ್ ಲೈಕ್ ಬ್ರೋ ಅವ್ರಿಗೂ ಮನುಷ್ಯರ ಗತಿನೇ ಟ್ರೀಟ್ ಮಾಡಿರಿ. ಅವರು ಎಲ್ಲರೂ ಹಂಗೆ ನಮ್ಗೆ ಅಷ್ಟು ಅವ್ರಿಗೆ ಹಂಗೆ ವಿಯರ್ಡಾಗಿ ಟ್ರೀಟ್ ಮಾಡಿ ಲೈಕ್ ಅವ್ರಿಗೆ ಮೂವ್ ಮಾಡೋದು, ದಟ್ಸ್ ನಾಟ್ ಗುಡ್. ಐ ಫೀಲ್ ಲೈಕ್ ದ್ಯಾಟ್. ಅವ್ರದ್ದು ಲೈಫಿಂದ ಡಿಸಿಷನ್ ಅಲ್ಲ ಅದು, ಅವ್ರದ್ದು ಲೈಫ್, ಅವ್ರು ಹೆಂಗಾದರೂ ಇರ್ಬೋದು, ಅವ್ರದ್ದು ಇಷ್ಟ. ಸೊ ಐ ಸೇ ಯು ಗೈಸ್ ಲೈಕ್ ಅವ್ರಿಗೂ ಕರೆಕ್ಟಾಗಿ ಮಾತಾಡ್ಸ್ಬೇಕು. ಅವ್ರು ಮಾತಾಡ್ಸಿದ್ರು ಅವ್ರಿಗೆ ಸಮ್ಟೈಮ್ಸ್ ಅವ್ರಿಗೆ ವಿಯರ್ಡಾಗಿ ಮಾಡ್ತಾರೆ, ನೋಡಿದೇನು ಭಾಳ ಕಡೆ ಅವ್ರಿಗೆ ಒಂದು ಟೈಪ್ ಮಾಡ್ತಾರೆ. ಸೊ ಐ ಡೋಂಟ್ ಲೈಕ್ ಇಟ್. ಇವನ್ ದೇ ಆರ್ ಹ್ಯೂಮನ್ಸ್, ಟ್ರೀಟ್ ದಮ್ ಬೆಟರ್. ನಾವೆಲ್ಲರೂ ಹೆಂಗೆ ಜೊತೆಗೆ ಇರ್ತೇವೆ ಅವ್ರಿಗೂ ಹಂಗೆ ಮಾತಾಡ್ಸ್ರಿ. ಟ್ರಾನ್ಸ್ಜೆಂಡರ್ ಅವ್ರಿಗೆ ಒಂದು ಟೈಪ್ ನೋಡ್ತಾರೆ ಲೈಕ್ ಎಲ್ಲರೂ, ಬಟ್ ದಟ್ಸ್ ನಾಟ್ ಗುಡ್. ಐ ಫೀಲ್ ಲೈಕ್ ಅವ್ರ ಲೈಫ್ ಅದು, ಅವ್ರ ಡಿಸಿಷನ್, ಅವ್ರು ಹೆಂಗಾದರೂ ಇರ್ಬೋದು, ಎಲ್ಲರೂ ಎಲ್ಲರೂ ಇರ್ಬೋದು, ಹೆಂಗಾದರೂ ಅವ್ರ ಲೈಫ್ ಅದು. ಸೊ ನಾವು ಅವ್ರಿಗೆ ಮೂವ್ ಮಾಡೋದು ಅಲ್ಲಿ ಭಾಳ ಹಂಗೆಲ್ಲ ಮಾಡ್ತಾರೆ ಪಬ್ಲಿಕ್ ಸಮ್ ಪೀಪಲ್ಸ್. ಸೊ ಅವ್ರಿಗೂ ರೆಸ್ಪೆಕ್ಟ್ ಕೊಡಲಿಲ್ಲ ವಿತೌಟ್ ಎನಿ ರೀಸನ್ ಬ್ರೋ. ಯಾರ ಜೊತೆಗೆ ಜಗಳ ಮಾಡಿ ಲೈಕ್ ಏನೋ ಸಮಥಿಂಗ್ ಐತಿ ಅವ್ರದ್ದು ಹಿಂಗೆ ನಡಕ್ಕೆ ಅವ್ರಿಗೆ ಏನಾರ ಅಂದ್ರೆ ನೀವು ಮಕ್ಕದ ಮೇಲೆ ಏನಂದ್ರೆ ನಡೀತೈತೆ, ದಟ್ಸ್ ಡಿಫ್ರೆಂಟ್ ಥಿಂಗ್. ಬಟ್ ಅವ್ರು ಟ್ರಾನ್ಸ್ಜೆಂಡರ್ ಅಂತೇಳಿ ಯಾವುದೋ ಒಂದು ರೀಸನಿಗೆ ಅವರಿಗೆ ಲೈಕ್ ವಿಯರ್ಡಾಗಿ ಟ್ರೀಟ್ ಮಾಡೋದು ಅವ್ರಿಗೆಲ್ಲ ಹಂಗೆ ಮಾಡಬಾರ್ದು. ಈಗ ಯಾರ ಸ್ಟ್ರೇಂಜರ್ಸ್ ಜೊತೆ ನೀವು ಹೊಡೆದಾಡಕ್ಕೆ ಹೋಗ್ತೇನೆ ಸಡನ್ಲಿ ಹೋಗೋದಿಲ್ಲ. ಲೈಕ್ ಅವ್ರು ಏನೋ ವಿಯರ್ಡಾಗಿ ಮಾತಾಡ್ತೇನೆ, ಸುಮ್ಮನೆ ನಾರ್ಮಲ್ ಹಂಗೆ ಮಾತಾಡಂಗಿರ್ತೀವಿ ನೋಡಿ. ಸೊ ಹಂಗಿರ್ಬೇಕಂತ ಅನಿಸ್ತೈತಿ. ಆ್ಯಂಡ್ ಅವರು ಹಂಗೇನು ಅಂಥ ಪರಿ ಮಾಡೋದಿಲ್ಲ. ಲೈಕ್ ದೇ ಟಾಕ್ ವಿತ್ ಮೀ ರಿಯಲಿ ಕೈಂಡ್ಲಿ ಬ್ರೋ, ದೇ ವರ್ ಸೋ ಸ್ವೀಟ್. ಯಾ ಎಲ್ಲರಿಗೂ ಎಸ್ಪೆಷಲಿ ಟ್ರಾನ್ಸ್ಜೆಂಡರ್ ಅವರಿಗೆ ಯಾ ಲೆಟ್ ದೆಮ್ ಹೂ ದೇ ಆರ್. ಎವ್ರಿ ಒನ್ ಹ್ಯಾಸ್ ಅ ರೈಟ್ಸ್ ಟು ಬಿ ವಾಟ್ ದೇ ವಾಂಟ್ ಟು ಬಿ. ಎಲ್ಲರಿಗೂ ರೈಟ್ಸ್ ಐತಿ ಅವ್ರಿಗೆ ಹೆಂಗೆ ಇಷ್ಟ ಹಂಗಿರ್ಬೇಕಂತ ಹೇಳಿ. ಸೊ ಐ ಫೀಲ್ ಲೈಕ್ ರೆಸ್ಪೆಕ್ಟ್ ಟ್ರಾನ್ಸ್ಜೆಂಡರ್ ಆ್ಯಂಡ್ ದೋಸ್ ಪೀಪಲ್. ಇವನ್ ದೇ ಆರ್ ಜಸ್ಟ್ ಹ್ಯೂಮನ್ಸ್ ಬ್ರೋ, ಟ್ರೀಟ್ ದಮ್ ಕೈಂಡ್ಲಿ. ಐ ಫೀಲ್ ಲೈಕ್ ಅವ್ರಿಗೆ ಸಿಟ್ ಮಾಡೋದು ಒಂದು ಟೈಪ್ ಮಾಡ್ತಾರೆ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಓಕೆ ದಟ್ಸ್ ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮಗೆ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಮೈ ವಿಡಿಯೋ. ನಾ ನಿನ್ನೆ ಔಟ್ಫಿಟ್ ಅಂತ ಹೆಂಗೆ ಸ್ಟೈಲ್ ಮಾಡ್ಕೊಂಡಿದ್ದೆ ಅದನ್ನು ಕಮೆಂಟ್ ಮಾಡಿರಿ. ಹೆಂಗೆ ಸ್ಟೈಲ್ ಮಾಡ್ಕೊಂಡಿದ್ದೆ, ನಾ ಹೆಂಗೆ ಅನ್ಸಿದ್ದೆ, ಚಲೋ ಅನ್ಸಿದಲ್ಲ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಯಾವ ಟೈಪ್ ಮಾಡಲಿ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿರಿ. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಮಿಸ್ ಮಾಡ್ಕೋಬೇಡ್ರಿ. ಆ್ಯಂಡ್ ನನ್ನ ರ್ಯಾಪ್ ಸಾಂಗ್ ಜಲ್ದಿ ಮಾಡಿ ಅಪ್ಲೋಡ್ ಮಾಡ್ತೇನೆ ನಾನು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಬಾಯ್, ನಮಸ್ತೆ.